ಕ್ರಿಕೆಟರ್ಗಳಿಗೆ ಪ್ರೊಫೆಷನಲ್ ಕೆರಿಯರ್ ಗ್ರೋತ್ ಬಗ್ಗೆ ಫೋಕಸ್ ಮಾಡೋದು ಎಷ್ಟು ಮುಖ್ಯವೋ ಪರ್ಸನಲ್ ಲೈಫ್ನು ಕೂಡ ಅಷ್ಟೇ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಇಟ್ಕೊಳ್ಳೋದು ಕೂಡ ಮುಖ್ಯ. ಸ್ವಲ್ಪ ಯಾಮಾರಿದ್ರು ಕೂಡ ಎರಡು ಒಟ್ಟೊಟ್ಟಿಗೆ ಸ್ಪಾಯ್ಲ್ ಆಗಿಬಿಡುತ್ತೆ. ಈಗ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಆಟಗಾರ ಅಭಿಷೇಕ್ ಪೊರೆಲ್ ಅವರ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ. IPLನಲ್ಲಿ ಈಗಷ್ಟೇ ಮಿಂಚೋಕೆ ಶುರು ಮಾಡಿದ್ದ ಈ ಯಂಗ್ ಪ್ಲೇಯರ್ ಈಗ ಅರೆಸ್ಟ್ ಆಗಿದ್ದಾರೆ. ಅದು ಕೂಡ ಮದುವೆಯಾಗೋದಾಗಿ ಸರಸ ಸಲ್ಲಾಪಾಡಿ ಯುವತಿಗೆ ಮೋಸ ಮಾಡಿದ್ದಾರೆ ಎನ್ನುವಂತ ಗಂಭೀರ ಆರೋಪದಲ್ಲಿ ಕರ್ನಾಟಕ ಮೂಲದ ವೈದ್ಯಕೀಯ ವಿದ್ಯಾರ್ಥಿನಿ ನೀಡಿದಂತ ಕಂಪ್ಲೇಂಟ್ ಈ ಕ್ರಿಕೆಟರ್ಗೆ ಕಂಟಕವಾಗಿದೆ. ಸೊ ಏನಿದು ಪೊರೆಲ್ ಪ್ರಣಯ ಪ್ರಸಂಗ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. IPLನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪರ ವಿಕೆಟ್ ಕೀಪರ್ ಕಮ್ ಬ್ಯಾಟರ್ ಆಗಿರುವಂತಹ ಬಂಗಾಳದ ಕ್ರಿಕೆಟಿಗ ಅಭಿಷೇಕ್ ಪೊರೆಲ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಯುವತಿಗೆ ಮೋಸ ಮಾಡಿದ್ದು ಅಲ್ಲದೆ ಆಕೆಯ ಮೇಲೆ ಹಲ್ಲೆ ಮಾಡಿದ್ದಾರೆ, ಹಾಗೆ ಜೀವ ಬೆದರಿಕೆ ಹಾಕಿದ್ದಾರೆ ಎನ್ನುವಂತ ಗಂಭೀರ ಆರೋಪದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿ ನೀಡಿದಂತ ದೂರನ್ನ ಆಧರಿಸಿ ಹೂಗ್ಲಿ ಗ್ರಾಮಾಂತರ ಪೊಲೀಸರು ಲಾಕ್ ಮಾಡಿದ್ದಾರೆ. ಸೊ ಈ ಬಗ್ಗೆ ಅಲ್ಲಿನ SP ಕುನ್ವರ್ ಭೂಷಣ್ ಸಿಂಗ್ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಮದುವೆಯಾಗುತ್ತೇನೆಂದು ಕರ್ನಾಟಕ ಮೂಲದ ಯುವತಿಗೆ ಮೋಸ. ಸದ್ಯ ಸಂತ್ರಸ್ತ ಯುವತಿ ಕರ್ನಾಟಕ ಮೂಲದವರಾಗಿದ್ದಾರೆ. ಸೊ ಅವರು ಬಂಗಾಳದಲ್ಲಿ ಮೆಡಿಕಲ್ ವ್ಯಾಸಂಗ ಮಾಡ್ತಾ ಇದ್ರು. ಸೊ ಇಂಥ ಟೈಮಲ್ಲಿ ಇವರಿಬ್ಬರಿಗೂ ಕೂಡ ಪರಿಚಯ ಆಗಿದೆ, ಹಾಗೆ ಒಟ್ಟೊಟ್ಟಿಗೆ ಇದ್ರು ಎನ್ನುವಂತ ಆರೋಪವನ್ನ ಆಕೆ ಮಾಡಿದ್ದಾರೆ. ಸದ್ಯ ಯುವತಿ ನೀಡಿರುವಂತಹ ಕಂಪ್ಲೇಂಟ್ ಪ್ರಕಾರ ಇಬ್ರು ಕೂಡ ಕಳೆದ 3 ವರ್ಷಗಳಿಂದ ಲವ್ ನಲ್ಲಿದ್ರು, ಜೊತೆಗೆ ಒಂದೇ ಮನೆಯಲ್ಲಿ ವಾಸ ಕೂಡ ಇದ್ರು. ಆದ್ರೆ ಕಳೆದ ವರ್ಷ ಇವರಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರುವಾಗಿದೆ. ಸೊ ಆಗಿಂದ ಪೊರೆಲ್ ಆಕೆಯನ್ನ ಅವಾಯ್ಡ್ ಮಾಡತೊಡಗಿದ್ರಂತೆ. ಆದ್ರೆ ಮದುವೆ ಆಗ್ತೇನೆ ಅಂತ ಹೇಳಿ ತನ್ನ ಜೊತೆ ದೈಹಿಕವಾಗಿ ಸಂಬಂಧ ಕೂಡ ಬೆಳೆಸಿದ್ರು. ಆದ್ರೆ ಈಗ ಮದುವೆಯಾಗೋಕೆ ನಿರಾಕರಣೆ ಮಾಡಿದ್ದಾರೆ ಅಂತೇಳಿ ಆಕೆ ಆರೋಪ ಮಾಡ್ತಿದ್ದಾರೆ. ಜೊತೆಗೆ ಅಷ್ಟೇ ಅಲ್ಲ, ನನ್ನ ಮೇಲೆ ಹಲ್ಲೆ ಕೂಡ ಮಾಡಿದ್ದಾರೆ, ಕೊಂದು ಬಿಡೋದಾಗಿ ಬೆದರಿಕೆ ಕೂಡ ಹಾಕಿದ್ದಾರೆ ಅಂತ ಕಳೆದ ಜೂನ್ನಲ್ಲೇ ದೂರನ್ನ ದಾಖಲು ಮಾಡಿದ್ರು. ಇನ್ನು ಅಭಿಷೇಕ್ ಪೊರೆಲ್ ಯುವತಿಯನ್ನ ಮನೆಯಲ್ಲಿ ಕೂಡಿ ಹಾಕಿ ಊಟ ಕೊಡದೆ ಟಾರ್ಚರ್ ಕೊಡ್ತಾ ಇದ್ರು ಎನ್ನುವುದನ್ನು ಕೂಡ ಆಕೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ರು. ಆ ನಂತರದಲ್ಲಿ ಮನೆಯಿಂದ ತಪ್ಪಿಸಿಕೊಂಡಿದ್ದಾಗಿ ಕಂಪ್ಲೇಂಟ್ ಅನ್ನ ನೀಡಿದ್ರು. ಸೊ ಪ್ರಕರಣದ ತನಿಖೆಯನ್ನ ನಡೆಸಿದಂತಹ ಕೋಲ್ಕತ್ತಾ ಹೈಕೋರ್ಟ್ ಕ್ರಿಕೆಟಿಗ ಅಭಿಷೇಕ್ ಪೊರೆಲ್ ಅವರನ್ನ ಅರೆಸ್ಟ್ ಮಾಡಿ ಅಂತೇಳಿ ಪೊಲೀಸರಿಗೆ ಸೂಚನೆಯನ್ನ ನೀಡಿತ್ತು. ಸೊ ನ್ಯಾಯಾಲಯದ ನಿರ್ದೇಶನದ ಬೆನ್ನಲ್ಲೇ ಈಗ ಪೊಲೀಸರು ಪೊರೆಲ್ ರನ್ನ ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ತಮ್ಮ ಮೇಲಿನ ಈ ಆರೋಪಗಳನ್ನೆಲ್ಲ ಪೊರೆಲ್ ನಿರಾಕರಿಸಿದ್ದಾರೆ. ಇನ್ನು ಅಭಿಷೇಕ್ ಪೊರೆಲ್ ಅವರ ಕ್ರಿಕೆಟ್ ಕರಿಯರ್ ಬಗ್ಗೆ ನೋಡೋದಾದ್ರೆ ಎಡಗೈ ಟಾಪ್ ಆರ್ಡರ್ ಬ್ಯಾಟರ್ ಆಗಿರುವಂತ ಅಭಿಷೇಕ್ ಪೊರೆಲ್ 2023ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮೂಲಕ IPLಗೆ ಪದಾರ್ಪಣೆ ಮಾಡಿದ್ರು. 2024 ಹಾಗೆ 2025ರ ಸೀಸನ್ಗಳಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ರು. ಇದೇ ಕಾರಣಕ್ಕೆ ಡೆಲ್ಲಿ ತಂಡ ಇವರನ್ನ 4 ಕೋಟಿ ರೂಪಾಯಿ ನೀಡಿ ತಂಡದಲ್ಲಿ ಉಳಿಸ್ಕೊಂಡಿತ್ತು. ಕಳೆದ IPL ಸೀಸನ್ ಅಲ್ಲಿ ಅವರು 4 ಇನ್ನಿಂಗ್ಸ್ ಮಾತ್ರ ಆಡೋಕೆ ಅವಕಾಶವನ್ನ ಸಿಕ್ಕಿತ್ತು, ಹಾಗೆ 108 ರನ್ಗಳನ್ನ ಕಲೆ ಹಾಕಿದ್ರು. 2021-22ರ ಸೀಸನ್ ಅಲ್ಲಿ ಬಂಗಾಳ ತಂಡದ ಪರ ಪ್ರಥಮ ದರ್ಜೆ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ದ ಅಭಿಷೇಕ್ ಪೊರೆಲ್ ಭಾರತ A ತಂಡದ ಪರ ಕೂಡ ಇಂಗ್ಲೆಂಡ್ ಹಾಗೆ ಆಸ್ಟ್ರೇಲಿಯಾ ಪ್ರವಾಸಗಳಲ್ಲೂ ಕೂಡ ಭಾಗವಹಿಸಿದ್ರು. ಇನ್ನು ಪೊರೆಲ್ಗೆ 32 ಪ್ರಥಮ ದರ್ಜೆ ಹಾಗೆ 23 ಲಿಸ್ಟಿಯ ಪಂದ್ಯಗಳನ್ನಾಡಿರುವಂತ ಅನುಭವ ಇತ್ತು. ಇನ್ನು ವಿಜಯ್ ಹಜಾರೆ ಟ್ರೋಫಿಯಲ್ಲಿ ದೆಹಲಿ ವಿರುದ್ಧದ ಪಂದ್ಯದಲ್ಲಿ 130 ಬಾಲಲ್ಲಿ ಅಜೇಯ 170 ರನ್ಗಳನ್ನ ಕಲೆ ಹಾಕಿದ್ರು. ಹಾಗೆ ಚಂಡೀಗಢ ವಿರುದ್ಧ 84 ಬಾಲಲ್ಲಿ 106 ರನ್ಗಳ ಇನ್ನಿಂಗ್ಸ್ ಆಡಿದ್ದು ಇವರ ದೇಶೀಯ ಕ್ರಿಕೆಟ್ನ ದಿ ಬೆಸ್ಟ್ ಇನ್ನಿಂಗ್ಸ್ ಎನ್ನುವಂತೆ ಇರುವಂತ ರೆಕಾರ್ಡ್ಸ್ ಇದು. ಸೊ ಈಗಷ್ಟೇ IPLನಲ್ಲೂ ಕೂಡ ಮಿಂಚೋಕೆ ಶುರು ಮಾಡಿದ್ರು ಇವರು. ಮುಂದಿನ ದಿನಗಳಲ್ಲಿ ಟೀಮ್ ಇಂಡಿಯಾಗೂ ಕೂಡ ಕಾಲಿಡುವಂತ ಪ್ಲಾನ್ ನಲ್ಲಿದ್ರು. ಬಟ್ ಬ್ಯಾಡ್ ಲಕ್, ಅವರ ಪರ್ಸನಲ್ ಲೈಫ್ ನ ಈ ಸುನಾಮಿ ಅವರ ಕ್ರಿಕೆಟ್ ಕರಿಯರ್ ನ ಮೇಲೆ ಅತಿ ದೊಡ್ಡ ಪರಿಣಾಮ ಬೀರಲಿದೆ. ಈಗಾಗಲೇ RCB ಪರ 2025ರಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ಯಶ್ ದಯಾಳ್ ಕೂಡ ಇಂಥದ್ದೇ ಕೇಸ್ನಲ್ಲಿ ಸಿಲುಕಿ 2026ರ IPL ಸೀಸನ್ ನಿಂದಲೇ ಹೊರಗುಳಿದಿದ್ರು. ಹಾಗೆ ಉತ್ತರ ಪ್ರದೇಶ ಪರ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲೂ ಕೂಡ ಆಡೋಕೆ ಅವ್ರಿಗೆ ಅವಕಾಶ ಸಿಕ್ಕಿರ್ಲಿಲ್ಲ, ಯಾಕಂದ್ರೆ ಅವರ ಪರ್ಸನಲ್ ಲೈಫ್ ನಲ್ಲಿ ಕೇಳಿ ಬಂದಂತ ಇದೇ ರೀತಿಯಾದಂತ ಆರೋಪಗಳಿಂದ. ಬಟ್ ಅಲ್ಲಿ ಅವರು ಅರೆಸ್ಟ್ ಕೂಡ ಆಗಿರ್ಲಿಲ್ಲ. ಹೀಗಿದ್ರು ಕೂಡ ಸಾಕಷ್ಟು ಕ್ರಿಕೆಟ್ಗಳಿಂದ ಅವರನ್ನ ದೂರನೇ ಇಡಲಾಗಿತ್ತು. ಬಟ್ ಈಗ ಪೊರೆಲ್ ಅರೆಸ್ಟ್ ಆಗಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಪೊರೆಲ್ ಅವರ ಕ್ರಿಕೆಟ್ ಅವಕಾಶಗಳ ಬಗ್ಗೆ ಬಹುದೊಡ್ಡ ಪ್ರಶ್ನೆಯೂ ಕೂಡ ಎದ್ದಿದೆ. ನಮಸ್ಕಾರ.